ಜಮಖಂಡಿಯನ್ನ ಕಾಡಸಿದ್ದರ ಪಾಂಡ್ರಿ ಅಂತ ಕರೀತಾರೆ. ಸೊ ಇಲ್ಲಿ ಕಾಡಸಿದ್ದರ ಪಾಂಡ್ರಿ ಇದೆ. ಅಷ್ಟು ಸಿದ್ಧರು ನೆಲೆಸಿದ್ರ. ಕೊಣ್ಣೂರನ್ನ ನವಶಿಲಾಯುಗದ ನೆಲೆಗಳಂತ ಕರೀತಾರೆ. ನವಶಿಲಾಯುಗದ ಆದಿಮಾನವರ ನೆಲೆಗಳಿದು. ಕೊಣ್ಣೂರು, ಜಮಖಂಡಿ, ಕುಲಹಳ್ಳಿ, ಹಾಸಂಗಿ ಈ ಗ್ರಾಮಗಳೇನು ಬರುತ್ತಲ್ಲ, ರಬಕವಿಬನಹಟ್ಟಿ, ನೀವು ಅನಗಂಡಿ ಸೈಡ್ ಎಲ್ಲ ಹೋಗಿ ಬಂದ್ರಲ್ಲ, ಅವೆಲ್ಲ ನವಶಿಲಾಯುಗದ ನೆಲೆಗಳು. ಸೊ ಇವರ ಆಡಳಿತದಲ್ಲಿ ಉತ್ತರಾಧಿಕಾರಿ ವ್ಯವಸ್ಥೆ ಇತ್ತು. ಉತ್ತರಾಧಿಕಾರಿಯಾಗಿ ಯಾವ ರೀತಿ ಅವರು ನೇಮಕ ಮಾಡ್ತಾ ಇದ್ರಪ್ಪ ಅಂದರೆ ಅವರ ಹಿರಿಯ ಮಗನನ್ನು ನೇಮಕ ಮಾಡ್ತಾ ಇದ್ರು. ಸೊ ಅವರನ್ನು ಇಲ್ಲಿ ಗಾದಿ ಅಂತ ಬರುತ್ತೆ. ಸೊ ನಾಟ್ ಸಿಂಹಾಸನ ಕುರ್ಚಿಗಳು ಯಾವುದೇ ರೀತಿ ಇರಲಿಲ್ಲ, ಗಾದಿ ಅಂತ ಬೆಡ್ ತರ ಅದನ್ನ ಗಾದಿ ಬರ್ತಾ ಇತ್ತು. ಆ ಗಾದಿ ಮೇಲೆ ಉತ್ತರಾಧಿಕಾರಿ ಆಗುವವರನ್ನ ಕುಂದಿರ್ಸ್ತಾರೆ, ಅವರಿಗೆ ಪೇಟವನ್ನು ಧರಿಸ್ತಾರೆ, ಕೈಯಲ್ಲಿ ಖಡ್ಗವನ್ನು ಕೊಡ್ತಾರೆ. ಸೊ ಅದರ ಮೂಲಕ ಅವರ ಮುಂದಿನ ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡ್ತಾರೆ. ಸೊ ಆ ಉತ್ತರಾಧಿಕಾರಿಯನ್ನು ಘೋಷಣೆ ಮಾಡೋದನ್ನ ಗದ್ದ ನಿಶಾನಿ ಅಂತ ಕರೀತಾರೆ. ಸೊ ಈಗ ನಾವು ವಾಡೆಗೆ ಎಂಟ್ರಿ ಕೊಡ್ತಾ ಇದ್ವಿ. ಸೊ ಮೇನ್ ಡೋರ್ಗಳೆಲ್ಲ ಕ್ಲೋಸ್ ಆಗಿದೆ, ಇದು ಸೈಡ್ ಡೋರು. ಸೊ ವಾಡೆಗೆ ನಾವು ಎಂಟ್ರಿ ಕೊಡ್ತಾ ಇದ್ವಿ. ಸೊ ಇದು ವಾಡೆಯ ಎಂಟ್ರಿ. ಏನು ತೊಟ್ಟಿ ಮನೆ ತರ ಕಾಣಿಸ್ತಾ ಇದೆ, ಫುಲ್ ಕಂಬಸಾಲಿನ ಮನೆ ಎಲ್ಲ, ಗಾಳಿ ಬೆಳಕು ನೀರು ಎಲ್ಲ ಬರ್ಲಿಕ್ಕೆ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಅವಾಗ ಎಷ್ಟು ಜನ ಕುತ್ಕೊಂಡು ಆಟೆ ಹೊಡಿತಾ ಇದ್ರು ಇಲ್ಲಿ ಗೊತ್ತಿಲ್ಲ. ಆಕ್ಚುಲಿ ಮೀಟಿಂಗ್ಗಳು ಎಲ್ಲ ಸಿಮೆಂಟ್ ನಿಂದ ಜೀರ್ಣೋದ್ಧಾರ ಮಾಡಿದ್ದಾರೆ. ಸೊ ಇದೆಲ್ಲ ವಾಡೆ ಎಂಟ್ರಿ ಮತ್ತೆ ಆಕ್ಚುಲಿ ಅದು ಎಕ್ಸಿಟ್ ಕಾಣ್ತಾ ಇದೆಯಲ್ಲ, ಅದು ಎಕ್ಸಿಟ್ ಆ ಕಡೆ. ಎಸ್ ಎಕ್ಸಿಟ್. ಇಲ್ಲೇನು ಕಾಣ್ತಾ ಇದೆಯಲ್ಲ ಅವ್ರ ಕುಲದೇವ್ರಿಗೆ ಹೋಗುವಂತ ಸ್ಥಾನ ಇದು. ಈ ಕಡೆ. ಯಾ ಓಕೆ ಬನ್ನಿ ಹೋಗೋಣ. ಓಪನ್ ಇದೆಯಾ? ಓಪನ್ ಇದೆ. ಓ ದೇವರ ಮನೆ ತರ. ಓಕೆ. ಇಲ್ಲಿ ನೀರಿನ ವ್ಯವಸ್ಥೆ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಮೀನ್ಸ್ ಪೂಜೆ ಮಾಡಿದ ನೀರನ್ನು ಹೊರಗಡೆ ಸಪ್ಲೈ ಮಾಡೋಕೆ. ಸೊ ಎತ್ಕೊಂಡು ಹೋಗೋಕ್ಕಾಗಲ್ವಾ, ಅಭಿಷೇಕ ಮಾಡಿದ್ದಾಗಲಿ, ದೇವಸ್ಥಾನ ಜಲಾಭಿಷೇಕ ಮಾಡಿರೋದಾಗಿರಲಿ. ಸೊ ಇದನ್ನು ಅವರ ಮನೆ ದೇವರ ಕಾಡಸಿದ್ದೇಶ್ವರ ಅಂತ ಕರೀತಾರೆ. ಇದು ಅವರ ಕಂಚಿನ ಮೂರ್ತಿ. ಸೊ ಅವರು ಯಾವುದೇ ವಾಡೆಗಳನ್ನು ಕಟ್ಟಲಿ, ಆ ವಾಡೆಗಳಲ್ಲಿ ಅವರ ಕಾಡಸಿದ್ದೇಶ್ವರ ದೇವಸ್ಥಾನ ಇರೋದು ಒಂದು ಪ್ರತೀತಿ. ಜಮಖಂಡಿಲಿ ವಾಡೆಯಲ್ಲಿ ಕೂಡ ಇದೆ. ಸಾರ್ವಜನಿಕವಾಗಿ ಒಂದು ದೇವಸ್ಥಾನ ಬೇಕಂತ ಜಮಖಂಡಿಲಿ ಹೊರಗಡೆ ಒಂದು ಕಾಡಸಿದ್ದೇಶ್ವರ ದೇವಸ್ಥಾನವನ್ನು ಕಟ್ತಾ ಇದ್ರು. ಆ್ಯಕ್ಚುಲಿ ಜಮಖಂಡಿಯನ್ನ ಕಾಡಸಿದ್ದರ ಪಾಂಡ್ರಿ ಅಂತ ಕರೀತಾರೆ. ಸೊ ಇಲ್ಲಿ ಕಾಡಸಿದ್ದರ ಪಾಂಡ್ರಿ ಇದೆ. ಕಾಡಸಿದ್ರು ಅಂದರೆ ಕಾಡಸಿದ್ದನ ಪ್ರಭಾವ ಅಷ್ಟಿತ್ತು ಅನ್ನೋ ಹಾಗೆ. ದೇಸಾಯಿಯವರ ಪ್ರಭಾವ, ಅವರ ಕುಲದೇವರ ಪ್ರಭಾವ ಅಷ್ಟೊಂದಿತ್ತು. ಆ್ಯಕ್ಚುಲಿ ಇಲ್ಲಿ ಕಾಡಸಿದ್ದರ ಪಾಂಡ್ರಿ ಇದೆ. ನಾ ಎಂದವರು ಯಾವುದೂ ಇಲ್ಲಿ ನಡೆಯೋದಿಲ್ಲ ಅನ್ನೋ ಒಂದು ಪ್ರತೀತಿ ಇದೆ ಆ್ಯಕ್ಚುಲಿ ಜಮಖಂಡಿಲಿ. ಈಗಲೂ ಕೂಡ ಜನಮನದ ಬಾಯಲ್ಲಿ ಈಗಲೂ ಕೂಡ ಇದೆ. ನಾನಾ ಎನ್ನುವಂತ ಯಾವ ವ್ಯಕ್ತಿಯ ಒಂದು ಮೇಲ್ಗೈ ನಡೆಯೋದಿಲ್ಲ ಅನ್ನೋದು. ನಂದು ಅನ್ನೋ ಮೆರೆದವರು ಯಾರು ಇನ್ನೂ ತನಕ ಉಳಿದಿಲ್ಲ. ಸೊ ಉದಾಹರಣೆಗಳನ್ನು ಕೂಡ ಕೊಡ್ತಾರೆ, ರಾಜರನ್ನ ಹಿಡಿದು ಉದಾಹರಣೆಯನ್ನು ಕೊಡ್ತಾರೆ. ಸೊ ಅಷ್ಟೊಂದು ಇದು ಅವರ ಖಾಸಗಿ ಕುಲದೇವರು. ಇಲ್ಲಿ ಖಾಸಗಿ ದೇವರ ಕೋಣೆ. ಇಲ್ಲಿ ಅವರ ಮನೆತನದವರು ಮಾತ್ರ ಪೂಜೆನ ಮಾಡ್ತಾರೆ. ಈಗಲೂ ಕೂಡ ಅವರ ಮನೆತನದವರು ಇಲ್ಲಿ ಪೂಜೆನ ಮಾಡ್ತಾರೆ. ಇದು ಕಂಚಿನ ಮೂರ್ತಿ ಆಗಿದೆ. ಸೊ 200 ವರ್ಷಗಳಿಂದ ಇಲ್ಲಿ ಪೂಜೆನ ಮಾಡ್ತಾ ಇರೋದು. ಓಕೆ, ನೋಡಿ ಇಲ್ಲಿ ಇಷ್ಟು ಕ್ಲೋಸ್ ಆಗಿದ್ರು ಗಾಳಿ ಬೆಳಕು ಬರ್ಲಿಕ್ಕೆ ವ್ಯವಸ್ಥೆ ಹೇಗ್ ಮಾಡಿದ್ದಾರೆ ಅಂತ ಹೇಳಿ. ಇಲ್ಲಿ ಮೇಲ್ಗಡೆ ಮತ್ತೆ ಅಲ್ಲಿ ನೋಡಿ ವಿಂಡೋ ಸಿಸ್ಟಮ್ ಡಿಫ್ರೆಂಟ್ ಆಗಿದೆ. ನಾವು ಇವಾಗ ಈ ರೀತಿಯಾಗಿ ಆಕ್ಚುಲಿ ವಾಡೆಗಳಲ್ಲಿ ಇದು ಒಂದು ವಿಶಿಷ್ಟ ರೀತಿ. ಈ ರೀತಿ ಮೇಲ್ಗೆ ಮಾಡುವಂತದ್ದು, ಕೆಳಗಡೆ ಮಾಡುವಂತ ಕೆಲವೊಂದು ಡೋಸ್ಗಳನ್ನ ನೋಡಿರ್ಬೇಕು ನೀವು ಎಲ್ಲ ವಾಡೆಗಳಲ್ಲಿ. ಮತ್ತೆ ಇದಂದ್ರೆ ಇವಾಗ ಜೀರ್ಣೋದ್ಧಾರ ಆಗಿರೋದು. ಅದೇ ರೀತಿಯಾಗಿ ಮಾಡಿದ್ದಾರೆ. ಗೋಡೆ ಹಾಗೆ ಇದೆ, ಕಲ್ಲಿನ ಗೋಡೆ, ಅದ್ರ ಮೇಲೆ ಸಿಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಗೋಡೆ ಜೀರ್ಣೋದ್ಧಾರ, ಮಣ್ಣಿನ ಇದು ಅಲ್ವಾ ವಾಡೆ. ಸೊ ದಟ್ಸ್ ವೇ. ಓಕೆ ಬನ್ನಿ. ಹೋಗೋಣ ಅಲ್ಲಿ ಎಕ್ಸಿಟ್ ಕಡೆ ಹೋಗ್ಬರೋಣ. ಇವಾಗ ನಾವು ಹೋಗ್ತಾ ಇರೋದು ಎಕ್ಸಿಟ್. ಎಸ್ ಬನ್ನಿ. ಇಲ್ಲೇನು ಬೀಸುಗಲ್ಗಳು ಕಾಣ್ತಾ ಇದೆಯಲ್ಲ, ಇವೆಲ್ಲ ಆಗಿನ ಕಾಲದಲ್ಲಿ ಬಳಸ್ತಾ ಇದ್ದಂಥ ಬೀಸುಕಲ್ಲುಗಳು. ಸೊ ಆಗಿನ ಕಾಲದಲ್ಲಿ ಹಿಟ್ಟನ್ನು ತಾವು ತಯಾರು ಮಾಡ್ಕೊಳ್ಳಿಕ್ಕೆ ಅಡುಗೆ ಮನೆಗೆ ಸೊ ಇದೇ ಬೀಸುಕಲ್ಲುಗಳನ್ನು ಬಳಸ್ತಾ ಇದ್ರು. ಅವಾಗಿನ ಮಿಲ್ಲಿಗೆ ಮಿಲ್ಲೇ ಇರಲಿಲ್ಲ ಆಕ್ಚುಲಿ. ಆ ತರ ಏನಿರ್ಲಿಲ್ಲ. ಆಕ್ಚುಲಿ ಅವರು ಇಲ್ಲೇ ಕೂತ್ಕೊಂಡು ಹಿಟ್ಟನ್ನ ಬೀಸ್ತಾ ಇದ್ರು. ಅದೊಂದು ವಿಶೇಷತೆ. ಇಲ್ಲೇ ಅದು ಇಂತ ತಿರ್ಗೋ ಬೀಸೋದ್ರೊಳಗೇನೆ ಮಾಡಿದಂತ ಸೆಪರೇಟ್ ಆಗಿ ಒಂದು ಕೋಣೆ. ಹಾಗಾದ್ರೆ ಪೆಟ್ಟಿಗೆಗಳ ಆಗಿನ ಕಾಲದ ಪೆಟ್ಟಿಗೆನೆ ಒಂದೆರಡು ಇದೆ, ಆ ಕಡೆ ಹೊರಗಡೆ ಒಂದಿದೆ. ಸೊ ಈ ಕಡೆ ಇಲ್ಲಿ ಅಡಿಗೆ ಮನೆಯನ್ನ ಹೊಂದಿದ್ರು, ಶಯನಗೃಹವನ್ನ ಹೊಂದಿದ್ರು ಅವರು. ಸ್ನಾನದ ಗೃಹ, ಅವ್ರು ಅಲಂಕಾರ ಮಾಡ್ಕೊಳ್ಳುವಂತ ಕೋಣೆ ಅವೆಲ್ಲವನ್ನ ಹೊಂದಿದ್ರು ಇವರು. ಸೊ ಅವೆಲ್ಲ ಕ್ಲೋಸ್ಗಳಾಗಿದೆ. ಸೊ ಒಳಗಡೆ ನೋಡೋ ಅಷ್ಟು ಇದು ಇಲ್ಲ. ಸೊ ಎಲ್ಲ ಬಿದ್ದೋಗಿದೆ ಒಳಗಡೆ. ಸೊ ಇದು ಎಕ್ಸಿಟ್. ಈ ಎಕ್ಸಿಟ್ ಎಲ್ಲ ಹೋಗ್ತಪ್ಪ ಅಂದ್ರೆ ಅವರ ಒಂದು ಬಾವಿ ಇದೆ ಈ ಸೈಡ್. ಅವರು ವಾಡೆಗೆ ನೀರನ್ನ ಸಪ್ಲೈ ಮಾಡ್ಕೊಳ್ಳೋಸ್ಕರ ಒಂದು ಬಾವಿ ಇದೆ. ಆ ಬಾವಿಯಿಂದ ಹೋಗೋಕ್ಕೋಸ್ಕರ, ನೀರನ್ನು ತರೋಕ್ಕೋಸ್ಕರ ಈ ಕಡೆಯಿಂದ ಎಕ್ಸಿಟ್ ಕೊಡ್ತಾ ಇದ್ರು. ವಾಡೆ ಅಂತ ಹೇಳಿದಾಗ ಏನಾದರೂ ಒಂದು ಶತ್ರುಗಳು ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದಾಗ ಅವರು
ಫ್ಯಾಮಿಲಿ ಅವರೆಲ್ಲ ಪ್ರೊಟೆಕ್ಟ್ ಆಗಲಿಕ್ಕೆ ಒಂದು ಸುರಂಗ ಮಾರ್ಗನ ಅದು ಸೀಕ್ರೆಟ್ ಪ್ಲೇಸ್ ಏನೋ ಮಾಡ್ಕೊಂಡಿರ್ತಾರೆ, ಇಲ್ಲಿರ್ನಿಲ್ಲ. ಆ ರೀತಿ ಇಲ್ಲಿ ಮಾಡಿರುವಂಥ ಸ್ಥಳ ಸಂಶೋಧನೆಗಳಲ್ಲಿ ಆ ರೀತಿ ಯಾವುದು ಕಂಡು ಬಂದಿಲ್ಲ. ಸೊ ಈ ಕಡೆ ಕೆಲವೊಂದು ದೇವಸ್ಥಾನಗಳಿದೆ, ಅಲ್ಲಿ ಗುಹೆಗಳಿದ್ವು ಅಂತ ಹೇಳ್ತಾರೆ. ಸೊ ಅವುಗಳನ್ನೆಲ್ಲ ಸರಿಯಾಗಿ ಇದು ಮಾಡಿಲ್ಲ. ಆ್ಯಕ್ಚುಲಿ ಹಳ್ಳಿ ಆಗಿರೋದ್ರಿಂದ ಸರಿಯಾದ ಉತ್ಖನನ ಆಗಲಿ, ಸಂಶೋಧನೆ ಆಗಲಿ, ಕ್ಷೇತ್ರ ಕಾರ್ಯ ಆಗಲಿ ಸರಿಯಾಗಿ ಆಗಿಲ್ಲ. ಇವಾಗ ವಾರ್ಡಿಗೆ ಡೈರೆಕ್ಟ್ ಎಂಟ್ರಿ ಕೊಡೋಕ್ಕಿಂತ ಮುಂಚೆ ಒಂದು ಕೋಟೆ ಥರ ಕಟ್ಟಿರ್ತಾರೆ, ಅವಾಗ ಇತ್ತ ಕೋಟೆ? ಹಾಂ ಇತ್ತಲ್ಲ. ಸೊ ಆ್ಯಕ್ಚುಲಿ ಇನ್ನೊಂದೇನಪ್ಪ ಅಂದರೆ ಕೊಣ್ಣೂರಿನ ವಾಡೆಗಿಂತ ಇದು ವಾಡೆ ಆಗಲಿ, ಕೊಣ್ಣೂರು ದೇಸಾಯಿ ಅವರಾಗಲಿ, ಇವ್ರಿಗಿಂತ ಹೆಚ್ಚಿನ ಇತಿಹಾಸ ಇಲ್ಲಿ ಹೊಂದಿದೆ. ಕೊಣ್ಣೂರನ್ನು ನವಶಿಲಾಯುಗದ ನೆಲೆಗಳಂತ ಕರೀತಾರೆ. ನವಶಿಲಾಯುಗದ ಆದಿಮಾನವರ ನೆಲೆಗಳಿದು. ಕೊಣ್ಣೂರು, ಜಮಖಂಡಿ, ಕುಲಹಳ್ಳಿ, ಹಾಸಂಗಿ ಈ ಗ್ರಾಮಗಳೇನು ಬರುತ್ತಲ್ಲ, ರಬಕವಿಬನಹಟ್ಟಿ, ನೀವು ಅನಗಂಡಿ ಸೈಡೆಲ್ಲ ಹೋಗಿ ಬಂದ್ರಲ್ಲ, ಅವೆಲ್ಲ ನವಶಿಲಾಯುಗದ ನೆಲೆಗಳು. ಯಾಸ್, ಈಗಲೂ ಕೂಡ ಅಲ್ಲಿ ಆದಿಮಾನವರ ವಾಸಸ್ಥಾನಗಳ ಕುಟ್ಟು ಚಿತ್ರಗಳು, ಗೀರು ಚಿತ್ರಗಳು ಮತ್ತು ಅವರು ಬಳಸಿದಂಥ ಆಯುಧಗಳು ಈಗಲೂ ಕೂಡ ದೊರೆತಿದೆ. ಈಗಲೂ ಕೂಡ ಆಗಿದೆ. ಮತ್ತೆ ನಿಮ್ಗೆ ಗೊತ್ತಿರ್ಬೋದು, ರಾಬರ್ಟ್ ಬ್ರೂಸ್ ಸ್ಪ್ರೂಟ್ ಅವರು ಪುರಾತತ್ವ ಕೆಲಸವನ್ನು ಮಾಡ್ತಿರುವಾಗ ಅವರೆಲ್ಲ ಇಲ್ಲೆಲ್ಲ ಓಡಾಡಿದ್ದಾರೆ, ಬ್ರಿಟಿಷ್ ಅಧಿಕಾರಿ. ಮತ್ತೆ ಪುರಾತತ್ವ ಸಂಶೋಧಕರಾದಂಥ ಅಸುಂದರ್ ಅವರು ಇಲ್ಲಿ ಅನೇಕ ನೆಲೆಗಳನ್ನು ಗುರುತಿಸಿದ್ದಾರೆ, ಕೃಷ್ಣಾ ನದಿ ತೀರದ ನೆಲೆಗಳನ್ನು. ಆ್ಯಕ್ಚುಲಿ ಅನೇಕ ರೀತಿಯ ಇದನ್ನು ನೋಡ್ಬೋದು ನೀವು. ಆ್ಯಕ್ಚುಲಿ ಇಲ್ಲಿ ಇದು ಶಿಲಾ ಸಮಾಧಿಗಳು ಕೂಡ ಸಿಗ್ತದೆ, ಬೃಹತ್ ಶಿಲಾ ಸಮಾಧಿಗಳು. ಅಷ್ಟು ಇತಿಹಾಸ, ಹಳೆ ಇತಿಹಾಸವನ್ನು, ನವಶಿಲಾಯುಗ, ಮಧ್ಯಶಿಲಾಯುಗ ಮತ್ತು ಆದಿ ಹಳೆ ಶಿಲಾಯುಗದ ಇತಿಹಾಸವನ್ನು ಹೊಂದಿರುವಂಥ ಊರುಗಳಿವೆ. ಎಷ್ಟು ಮಹಡಿ ವಾಡೆ ಇದು? ಇದು ಸಿಂಗಲ್, ಒಂದೇ ಮಹಡಿ ವಾಡೆ. ಆ್ಯಕ್ಚುಲಿ ವಿಸ್ತೀರ್ಣ ವಿಕಾಸವಾಗಿರುವಂಥ ವಾಡೆ. ಆ್ಯಕ್ಚುಲಿ ಇಲ್ಲಿ ದನದ ಕೊಟ್ಟಿಗೆ ಇತ್ತು. ದನದ ಕೊಟ್ಟಿಗೆ ಇತ್ತು. ಸೊ ಇಲ್ಲೆಲ್ಲ ದನಗಳನ್ನು ಕಟ್ತಾ ಇದ್ರು. ಸೊ ಇವರೆಲ್ಲ ಹಸುಗಳನ್ನ ಹಾಗಾದರೆ ಇವರ ಕೊಣ್ಣೂರು ದೇಸಾಯಿ ಇವರ ಆಡಳಿತ ವ್ಯವಸ್ಥೆ ಎಲ್ಲ ಹೇಗಿತ್ತು? ಆ್ಯಕ್ಚುಲಿ ಇವರು ಬಿಜಾಪುರದ ಆದಿಲಶಾಹಿಗಳಿಗೆ ಸಾಮಂತರಾಗಿದ್ದರು. ಸೊ ಇವರು ಸ್ವಲ್ಪ ಕಟ್ಟುನಿಟ್ಟಾದ ರೂಲ್ಸ್ಗಳನ್ನೇ ಫಾಲೋ ಮಾಡ್ತಾ ಇದ್ರು. ಸೊ ಇವ್ರ ಟೈಮಲ್ಲಿ ಯಾವ್ದಾದ್ರು ತಪ್ಪುಗಳನ್ನು ಮಾಡಿದರೆ ಅವರನ್ನು 3 ತಿಂಗಳ ಕಾಲ ಜಮಖಂಡಿ ಅಥವಾ ಕೊಣ್ಣೂರನ್ನ ಜೈಲಿನಲ್ಲಿ ಇಡ್ತಾ ಇದ್ರು. 3 ತಿಂಗಳ ನಂತರ ಬಿಜಾಪುರದ ಜೈಲಿಗೆ ಕಳಿಸ್ತಾ ಇದ್ರು. ಇಲ್ಲೆಲ್ಲಿ ಜೈಲಿತ್ತು? ಕೊಣ್ಣೂರಲ್ಲಿ ಇತ್ತು, ವಾರ್ಡ್ಗಳಲ್ಲಿ ಮಾಡಿದ್ರು. ಜಮಖಂಡಿಯಲ್ಲಿ ಜೈಲಿತ್ತು. ಆ್ಯಕ್ಚುಲಿ ಜಮಖಂಡಿಯಲ್ಲಿ ಕೂಡ ಇತ್ತು, ಕೊಣ್ಣೂರಲ್ಲಿ ಜೈಲಿನಲ್ಲಿ ಇಡ್ತಾ ಇದ್ರು. ಅವೆಲ್ಲ ಬಿದ್ದೋಗಿದೆ. ಆಡಳಿತ ನಿಷೇಧ ಆದಮೇಲೆ ಅವರೆಲ್ಲ ಬಿದ್ದೋಗಿದೆ. ಸೊ ಇವರ ಆಡಳಿತದಲ್ಲಿ ಉತ್ತರಾಧಿಕಾರಿ ವ್ಯವಸ್ಥೆ ಇತ್ತು. ಉತ್ತರಾಧಿಕಾರಿಯಾಗಿ ಯಾವ ರೀತಿ ಅವರು ನೇಮಕ ಮಾಡ್ತಾ ಇದ್ರಪ್ಪ ಅಂದರೆ ಅವರ ಹಿರಿಯ ಮಗನನ್ನು ನೇಮಕ ಮಾಡ್ತಾಯಿದ್ರು. ಸೊ ಅವರನ್ನು ಇಲ್ಲಿ ಗಾದಿ ಅಂತ ಬರುತ್ತೆ. ಸೊ ನಾಟ್ ಸಿಂಹಾಸನ, ಕುರ್ಚಿಗಳು ಯಾವುದೇ ರೀತಿ ಇರಲಿಲ್ಲ, ಗಾದಿ ಅಂತ ಬೆಡ್ ಥರ ಅದನ್ನು ಗಾದಿ ಬರ್ತಾ ಇತ್ತು. ಆ ಗಾದಿ ಮೇಲೆ ಉತ್ತರಾಧಿಕಾರಿ ಆಗುವವರನ್ನ ಕುಂದಿರಿಸ್ತಾರೆ, ಅವರಿಗೆ ಪೇಟವನ್ನು ಧರಿಸ್ತಾರೆ, ಕೈಯಲ್ಲಿ ಖಡ್ಗವನ್ನು ಕೊಡ್ತಾರೆ. ಸೊ ಅದರ ಮೂಲಕ ಅವರ ಮುಂದಿನ ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡ್ತಾರೆ. ಸೊ ಆ ಉತ್ತರಾಧಿಕಾರಿಯನ್ನು ಘೋಷಣೆ ಮಾಡೋದನ್ನು ಗದ್ದ ನಿಶಾನಿ ಅಂತ ಕರೀತಾರೆ. ಸೊ ಆ ವ್ಯವಸ್ಥೆನ ಗದ್ದ ನಿಶಾನಿ ಅಂತ ಕರೀತಾರೆ. ಆಡಳಿತವನ್ನು ಇವರು ನೋಡ್ಕೊಳ್ತಾ ಇದ್ರು. ಸೊ ಆಡಳಿತದ ಅನೇಕ ರೀತಿಯ ಸ್ಕೂಲ್ಗಳನ್ನು ಕಟ್ಟಿದ್ದಾರೆ, ಕೆರೆ ಬಾವಿಗಳನ್ನು ಕಟ್ಟಿದ್ದಾರೆ, ಅನೇಕ ದಾನ ಧರ್ಮಗಳನ್ನು ಮಾಡಿದ್ದಾರೆ, ಆಸ್ಪತ್ರೆಗಳನ್ನು ಕಟ್ಟಿದ್ದಾರೆ. ಈಗಲೂ ಕೂಡ ಕೊಣ್ಣೂರು ಗ್ರಾಮದಲ್ಲಿ ಇವರು ಅನೇಕ ರೀತಿಯ ಕೊಡುಗೆಗಳು ಈಗಲೂ ಜೀವಂತವಾಗಿದೆ. ಸೊ ಈಗಲೂ ಕೂಡ ನಾವು ನೋಡ್ಬೋದು. ಜಮಖಂಡಿಯಲ್ಲಿ ಕೂಡ ಅವರ ಆಡಳಿತವನ್ನು ಜಮಖಂಡಿಗೆ ವಿಸ್ತಾರ ಮಾಡಿದ ಮೇಲೆ ಜಮಖಂಡಿಯಲ್ಲಿ ಈಗಲೂ ಕೂಡ ಅನೇಕ ದೇವಸ್ಥಾನಗಳನ್ನಾಗಲಿ, ಅನೇಕ ಜೀರ್ಣೋದ್ಧಾರ ಕಾರ್ಯಗಳನ್ನಾಗಿರಲಿ, ಅನೇಕ ಶಾಲಾ ಕಟ್ಟಡಗಳಾಗಿರಲಿ, ಅನೇಕ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ರು. ಜನಗಳಿಗೆ ಬೇಕಾದಂಥ ಅನುಕೂಲಕರವಾದಂಥ ವ್ಯವಸ್ಥೆಗಳನ್ನ ಸದಾ ಮಾಡ್ತಾ ಇದ್ರು. 33 ಹಳ್ಳಿಗಳ ಕಂದಾಯವನ್ನು ವಸೂಲಿ ಮಾಡ್ತಾ ಇದ್ರು. ತಮ್ಮ ಆಡಳಿತಕ್ಕೆ ಬೇಕಾದಂಥ ಕಂದಾಯವನ್ನು ತಾವಿಟ್ಕೊಂಡು ಉಳಿದ ಕಂದಾಯವನ್ನು ಬಿಜಾಪುರದ ಆದಿಲಶಾಹಿಗಳಿಗೆ ಕಳಿಸ್ತಾ ಇದ್ರು. ಓಕೆ, ಅಂದಾಜು ಎಷ್ಟು ವರ್ಷ ಆಳ್ವಿಕೆ ಮಾಡಿದ್ರು? ಇದನ್ನ ನೋಡಿದಾಗ ನಾವು ಒಂದು 124 ವರ್ಷಗಳ ಕಾಲ ತಿಳಿದು ಬಂದಿದೆ. ತುಂಬಾ ಇತಿಹಾಸ ಇದೆ. ಹಾಗಾದ್ರೆ 1811ರವರೆಗೆ ಇವರ ಆಡಳಿತ ಇತ್ತು. 1811 ನಂತರ ಪಟವರ್ಧನರ ಆಳ್ವಿಕೆ ಬಂತು. ಸ್ವಾತಂತ್ರ್ಯದ ನಂತರ ಪ್ರಸ್ತುತಕ್ಕೂ ಕೂಡ ಇವರ ಒಂದು ಪ್ರಸಿದ್ಧಿ ಈಗಲೂ ಕೂಡ ಜೀವಂತವಾಗಿದೆ. ಸೊ ಆ ವ್ಯವಸ್ಥೆನ ಇಟ್ಕೊಂಡು ಮೇಲ್ಗಡೆ ಕಾವಲುಗಾರರನ್ನು ನಿಲ್ಲಿಸ್ತಾ ಇದ್ರು. ಸೊ ಅಲ್ಲಿಂದ ಬಂದೂಕುಗಳನ್ನು ಆರಿಸಲಿಕ್ಕೆ ದಾಳಿಗಳಾದರೆ ಸೊ ಅವುಗಳು ಎಲ್ಲ ಜೀರ್ಣೋದ್ಧಾರ ಆಗಿದೆಯಲ್ಲ, ಅವು ಮೂಲ ಎಲ್ಲ ಕಂಡು ಬರಲ್ಲ. ಸೊ ಮೇಲ್ಗಡೆ ಪ್ರೈವೇಟ್ ವಾರ್ಡೆ ಒಳಗಡೆ ಯಾರು ಎಂಟ್ರಿ ಇಲ್ಲ. ಮಂತ್ರಿಗಳು ಅವರ ಲೆಕ್ಕಾಧಿಕಾರಿಗಳನ್ನ ಬಿಟ್ರೆ ಯಾರಿಗೂ ಎಂಟ್ರಿ ಇಲ್ಲ. ವಾಡೆ ಮನೆತನದವರಷ್ಟೇ. ವಾಡೆ ಮನೆತನ, ದೇಸಾಯಿ ಮನೆತನದವರಿಗೆ ಬಿಟ್ರೆ ಬೇರೆ ಯಾರಿಗೂ ಎಂಟ್ರಿ ಇರಲಿಲ್ಲ. ಓಕೆ, ತುಂಬ ಅದ್ಭುತವಾದಂಥ ಮಾಹಿತಿ. ಯಾಕೆ ಅಂತ ಹೇಳಿದರೆ ಇಲ್ಲಿ ಅವ್ರ ಮನೆತನವರು ಇಲ್ಲ ಅಂದರೂ ಕೂಡ ನೀವು ಈ ಭಾಗದ ಬಗ್ಗೆ ತಿಳಿಸ್ಕೊಟ್ರಿ ನಮ್ಮ ಕನ್ನಡಿಗರಿಗೆ. ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಜಮಖಂಡಿಲಿ. ಖಂಡಿತ ಬನ್ನಿ. ಇವಾಗ ಚಿಕ್ಕ ಹುಡುಗನೇ ಇನ್ಫಾರ್ಮೇಶನ್ ತಿಳ್ಕೊಂಡಿದ್ದಾರೆ.
ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.